ಹಾಯ್ ಹಲೋ ಫ್ರೆಂಡ್ಸ್. ಇವತ್ತು ಸಾಫ್ಟ್ ಆ್ಯಂಡ್ ಸ್ವೀಟ್ ಆಗಿರುವಂತಹ ಗುಲಾಬ್ ಜಾಮೂನ್ ಮಾಡೋದು ತೋರ್ಸಕತ್ತೀನಿ. ಮತ್ತು ಭಾಳ ಈಸಿ ಮೆಥಡ್ ಅಂತಾನೆ ಹೇಳ್ಬೋದು. ಬರ್ರಿ ಪಟ ಪಟ ನೋಡ್ಕೊಂಡು ಬರೋಣ. ನನಗೊಂದು ಮಾತು ನೆನಪಿಗೆ ಬಂತು. ಅದೇನಂದ್ರೆ, ಯಾವುದೇ ಆಗಲಿ ಗೊತ್ತಿಲ್ಲ ಅನ್ನುವಾಗ ಅದು ಒಂದು ದೊಡ್ಡ ವಿಷಯ, ದೊಡ್ಡ ವಿದ್ಯೆ ಅನ್ನೋ ಹಾಗೆ ಕಲಿತ ಮೇಲೆ ಅದು ಇಷ್ಟೇನಾ ಅನ್ನೋ ಭಾವನೆ ಇರ್ತೈತೆ ನೋಡ್ರಿ. ನಾನಿಲ್ಲಿ ಸ್ವಸ್ತಿಕ್ರವರ ಗುಲಾಬ್ ಜಾಮೂನ್ ಮಿಕ್ಸರ್ ಪೌಡ್ರನ್ನು ತೊಗೊಂಡಿದ್ದೀನಿ. 800 ಗ್ರಾಮ್ ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧ kg ಮೇಲೆ ಸಕ್ಕರೆನ ಯೂಸ್ ಮಾಡಕತ್ತೀನಿ. ಆ ಸಕ್ಕರೆನ 800 ಗ್ರಾಮ್ ಸಕ್ಕರೆನ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತಕ್ಕನ ಮಟ್ಟಿಗೆ ಒಂದು ಅರ್ಧ ಲೀಟ್ರ್ ನೀರು ಮೊದಲಿಗೆ ಪಾಕ ಮಾಡೋಕೆ ಇಟ್ಕೊಂಡ್ಬಿಡೋಣ. ಅಂದರೆ ನೆಕ್ಸ್ಟ್ ನಾವು ಹಿಟ್ಟು ಕಲಸೋಷ್ಟೊತ್ತಿಗೆ ಪಾಕ ರೆಡಿ ಆಗಿಬಿಟ್ಟಿರ್ತೈತಿ. ಅದಕ್ಕೆ ನಾನು ಇಲ್ಲಿ ಅರ್ಧ ಲೀಟ್ರ್ ನೀರು, ಹೆಚ್ಚು ಕಮ್ಮಿ ಅರ್ಧ ಲೀಟ್ರ್ ನೀರು ಮತ್ತು ಒಂದು 800 ಗ್ರಾಮಷ್ಟು ಸಕ್ಕರೆ ತೊಗೊಂಡು ಪಾಕ ಮಾಡಲಿಕ್ಕೆ ಇಟ್ಬಿಟ್ಟಿದ್ದೀನಿ. ಜಾಮೂನ್ ಪೌಡ್ರನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಅದನ್ನೀಗ ಸ್ವಲ್ಪ ನೀರು ಹಾಕ್ಕೊಂತ ನಾದ್ತಾಯಿದ್ದೀನಿ. ಅದನ್ನು ಯಾವುದೇ ಕಾರಣಕ್ಕೂ ಅಂಗೈ ಮಾತ್ರ ಯೂಸ್ ಮಾಡಬಾರ್ದು. ಅಂಗೈ ಯೂಸ್ ಮಾಡಿಬಿಟ್ರೆ ಗಟ್ಟಿ ಬಂದುಬಿಡುತ್ತೆ ಅದು ಹಿಟ್ಟು. ಒಂದು ರೀತಿ ಚಪಾತಿ ಹಿಟ್ಟಿನ ರಥ ಗಟ್ಟಿ ಆಗಿಬಿಡ್ತೈತಿ. ಆವಾಗ ಜಾಮೂನು ಸಾಫ್ಟಾಗಿ ಬರೋಂಗಿಲ್ಲ. ಜಾಮೂನಿನ ಒಳಗಡೆ ಪಾಕ ಸೇರ್ಕೊಳ್ಳೋದೇ ಇಲ್ಲ. ಅದು ಗಟ್ಟಿಯಾಗಿ ಹಿಟ್ಟುಗತೆ ದುಂಡಗೆ ಕುಂತು ಬಿಡ್ತೈತಿ. ಅದಕ್ಕೆ ನಾವು ಅಂಗೈ ಮಾತ್ರ ಯೂಸ್ ಮಾಡ್ಕೊಳ್ಲಾರ್ದಂಗೆ ನೋಡಿ, ನಾಳೆ ಕಲಸಾತೀನಲ್ರಿ, ಹಂಗೆ ಕಲಿಸ್ಕೋಬೇಕು. ಇತ್ತ ಕಡೆ ಪಾಕನೂ ರೆಡಿ ಆಗ್ತಾ ಬಂತು ನೋಡ್ರಿ. ಕುದೀತಾ ಇದೆ ಪಾಕ ನೋಡ್ರಿ. ಹಿಟ್ಟನ್ನು ಈ ಹದಕ್ಕೆ ಬಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು ನೋಡ್ರಿ. ಪಾಕ ಕೊತ ಕುದಿಯೋ ಮಟನೂ ಕುದಿಸ್ಬೇಕು. ಅಂದರೆ ಪಾಕ ಪೂರ್ತಿಯಾಗಿ ರೆಡಿಯಾಗಿರ್ತದೆ. ಹಾಗೆ ಇದಕ್ಕೀಗ ಒಂದು 2 ಏಲಕ್ಕಿನ ಕುಟಾಣಿ ಒಳಗೆ ಕುಟ್ಕೊಂಡು ಅದ್ರೊಳಗೆ ಏಲಕ್ಕಿ ಪುಡಿನ ಮಿಕ್ಸ್ ಮಾಡ್ಕೊಡೋನು. ಅದು ಫ್ಲೇವರಿಗೋಸ್ಕರ ನೋಡ್ರಿ. ಚೆಂದಾಗಿ ಮಿಕ್ಸ್ ಮಾಡಿಬಿಡೋನು. ಹಿಂಗೆ ಮಿಕ್ಸ್ ಮಾಡಿದ್ರೆ ಒಂದೊಂದು ಜಾಮೂನ್ ಒಳಗೆ ಒಂದೊಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಬಂದು ಚೆನ್ನಾಗಿರುತ್ತೆ ನೋಡ್ರಿ. ಈಗ ಆ ಕಲಿಸಿರೋ ಜಾಮೂನ್ ಹಿಟ್ಟನ್ನು ಸಣ್ಣ ಗುಳ್ಳೆಯನ್ನಾಗಿ ಸಣ್ಣ ಉಂಡೆ ರೀತಿಯೊಳಗೆ ರೆಡಿ ಮಾಡ್ಕೊಂಡು ಬಿಟ್ಕೊಂಡ್ಬಿಡೋನು. ಈ ರೀತಿ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಆಮೇಲೆ ಕರೀಲಿಕ್ಕೆ ಈಸಿ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ರೀತಿ ಮಾಡ್ಕೊಳ್ಳೋದು. ಒಮ್ಮಾಕ್ಲೆ ಏನಾರ ಆವಾಗಲೇ ಮಾಡ್ಕೊತೀವಂದ್ರೆ ಸರಿಗೆ ಆವಾಗಂಗಿಲ್ಲ. ನೋಡ್ರಿ, ಇಲ್ಲೇ ಎಲ್ಲ ಉಂಡೆಗಳು ರೆಡಿ ಆದವು. ಈಗ ಏನಿದ್ರು ಸ್ಟವ್ ಹಚ್ಕೊಂಡ್ಬಿಡೋಣ. ಸ್ಟವ್ ಹಚ್ಕೊಂಡು ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡ್ಬಿಡೋಣ. ಎಣ್ಣೆ ಕಾಯ್ತಾ ಇದೆ ನೋಡ್ರಿ. ಅಲ್ಲಿ ಕಾಣಿಸ್ತಾ ಇದೆ, ಒಂದೊಂದು ಸ್ವಲ್ಪ ಗುಳ್ಳೆಗಳ ಥರ ಬರ್ತಾ ಇದೆ. ಈ ಕಡೆ ನಮ್ಮ ಜಾಮೂನ್ ಉಂಡೆಗಳೂ ರೆಡಿಯಾಗಿದ್ದಾವೆ. ವಾಪಸ್ ಎಣ್ಣೆನೂ ಕಾಯ್ತಾ ಇದೆ. ಅದು ಮೀಡಿಯಮ್ ಟು ಹೈ ಫ್ಲೇಮ್ ಒಳಗೆ ಕಾಯಲಿ ಎಣ್ಣೆ. ನೋಡ್ರಿ, ಇಲ್ಲೇ ಪಾಕನೂ ರೆಡಿಯಾಗಿದೆ. ಪಾಕ ಬಿಸಿಯಾಗೇ ಇರಲಿ. ಬಿಸಿಯಾಗಿರೋ ಪಾಕದಲ್ಲೇ ಜಾಮೂನನ್ನು ಹಾಕಿದರೆ ಉಬ್ಬುತ್ತಾವು. ಅದಕ್ಕೆ ಆ ರೀತಿ ಪಾಕ ಬಿಸಿ ಇರಲಿ ಅಂತ ಹೇಳತ್ತೀನಿ. ಇಲ್ಲಿ ನೋಡ್ರಿ, ಜಾಮೂನು ಒಂದೊಂದೇ ಎಣ್ಣೆಯಲ್ಲೇ ಹಾಕ್ತಾಯಿದ್ದೀನಿ. ಇವು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಬೇಕ್ರಿ ಇವನ್ನ. ಇವು ಒಂದು ರೀತಿ ಬಿಸ್ಕಿಟ್ ಕಲರ್ ಬಣ್ಣ ಅಂತೀವಲ್ಲ, ನಮ್ಮ ಕಡೆ ಬಿಸ್ಕಿಟ್ ಕಲರ್ ಬಣ್ಣ ಅಂತ ಕರಿತೀವಿ. ಆ ರೀತಿ ಫ್ರೈ ಆದಮೇಲೆ ಅವನ್ನ ತೆಗೆದು ಇದ್ರೊಳಗೆ ಪಾಕದೊಳಗೆ ಹಾಕ್ಬೇಕ್ರಿ. ಜಾಮೂನು ಚೆಂದಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇಲ್ಲ ಅಂದರೆ ಹಸಿ ಬಿಸಿ ಇತ್ತಂದರೆ ಒಳಗಡೆ ಗುಳ್ಳೆ ರೀತಿ ದುಂಡಗೆ ಕುಂತು ಬಿಡ್ತೈತಿ. ಅದು ಪಾಕನೂ ಅದರೊಳಗೆ ಸೇರ್ಕೊಳ್ಳೋಂಗಿಲ್ಲ, ಹಸಿ ಬಿಸಿಯಾಗಿನೂ ಬಾಯಿಗೆ ರುಚಿನೂ ಹತ್ತಂಗಿಲ್ಲ. ಆ ರೀತಿ ಆಗ್ತೈತಿ. ಹೈ ಟು ಮೀಡಿಯಮ್ ಫ್ಲೇಮ್ ಒಳಗೆ, ಆದಷ್ಟು ಮೀಡಿಯಮ್ ಫ್ಲೇಮ್ ಒಳಗೆ ಇಡಬೇಕ್ರಿ ಇದನ್ನ. ಅಂದ್ರೆ ಚೆಂದಾಗಿ ಬೇಯ್ತೇವು. ಇಲ್ಲ ಅಂದ್ರೆ ಹಸಿ ಬಿಸಿ ಬೇಯ್ದು ಬಿಡ್ತಾವು. ಎತ್ತಿಟ್ಕೊಂಡಿರೋ
ಉಂಡೆಗಳನ್ನು ಬಿಸಿ ಬಿಸಿ ಪಾಕದಲ್ಲಿ ಹಾಕಿಬಿಡಬೇಕು. ಈ ರೀತಿ ಬಿಸಿ ಬಿಸಿ ಪಾಕದಲ್ಲಿ ಹಾಕೋದ್ರಿಂದ ದುಂಡಗಿ ತುಂಬ ಚೆಂದಾಗಿ ರಸ ಅದ್ರೊಳಗೆ ಸೇರ್ಕೊತೈತ್ರಿ ಪಾಕ. ನೋಡಿ ಫ್ರೆಂಡ್ಸ್, ಈ ರೀತಿ ಜಾಮೂನ್ ಮಾಡಿಕೊಂಡು ಹೆಲ್ದಿಯಾಗಿರೋ ಜಾಮೂನ್ ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೀ.